ವಲಸಿಗರಿಗೆ ಕರ್ನಾಟಕ ಒಂದು ಸ್ವರ್ಗ ಆಗೈತಿ. ಬಾಂಗ್ಲಾದೇಶದಾಗಿರೋ ಮಂದಿನ ಬೆಂಗಳೂರಾಗ ನಿಂತವ ಕರಿತಾನ ಬರ್ರಿ ಅಂತ. तुम्हाला जाट बस सिक्युरिटी ड्यूटी ওয়াচম্যান আলার বাড়বে যারা তারা ধরি আমরা ফটো ফটো মারছি আর ওই তো হে বাড়বে গিরি করে সিকিউরিಟಿ ಡ್ಯೂಟಿ করে 12,000 ಪೇಮೆಂಟ್ ಬಾಯ್. ಅಸ್ಸಾಂದಾಗಿರೋ ಬಾಂಗ್ಲಾ ಮಹಿಳೆ ಹೇಳ್ತಾಳ ಕರ್ನಾಟಕ ನಮ್ಗ ಸೇಫ್ ಐತಿ ಅಂತ. আল্লাহর দুনিয়ায় কেউ না খেয়ে মরে যায় না, রিজিকের মালিক আল্লাহ, টেনশন করবেন না, বাইরে বের হন। আমি আজকে 10 বছর ধরে ಬೆಂಗಳೂರು। ಇಷ್ಟೆಲ್ಲಾ ರೋಹಿಂಗ್ಯಗಳು ಕರ್ನಾಟಕದಾಗಿದ್ರು ನಮ್ಮ ಗೃಹ ಇಲಾಖೆ ಏನ್ ಮಾಡತೈತಿ? ಅಕ್ರಮ ವಲಸಿಗರು ಬೇಕೇ ಬೇಕು ಅಂತ ಅನ್ನೋದಾದ್ರ ಕರ್ನಾಟಕಕ್ಕ ಬಹಳ ದೊಡ್ಡ ಕೆಟ್ಟ ಪರಿಸ್ಥಿತಿ ಬರೋದೈತಿ. ಮೈಸೂರು ಮಹಾರಾಜ ಯದುವೀರ್ ಒಡೆಯರ್ ಅವರ ಹಿಂಗ ಯಾವುದೋ ಒಂದು ಗೊಂದಲ, ಇರಿಟೇಷನು, ಬೇಡದೇ ಇರೋ ವಿಷಯ ಅಥವಾ ಸುಳ್ಳಾಯ್ತೋ ಊಹಾಪೋಹ ಆಯ್ತೋ ಅನ್ನುವಂಥ ಸುದ್ದಿಗಳಿಗೆ ಸಾಮಾನ್ಯವಾಗಿ ಕೈ ಹಾಕೋದಿಲ್ಲ. ಅವ್ರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸುನುವೆ ಅಂಥದ್ರಿಂದ ತುಂಬಿ ಹೋಗಿಲ್ಲ. ಅದೆಲ್ಲಾನು ಇವ್ರು ಸೋಷಿಯಲ್ ಮೀಡಿಯಾದಾಗ ನೋಡಕ್ಕೆ ಸಿಗೋದಿಲ್ಲ. ಆದ್ರೆ ನಿನ್ನೆ ಅವರು ಒಂದು ಟ್ವೀಟ್ ಮಾಡ್ಯಾರ. ಆ ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ಅವರಿಗೆ ಒಂದು ಆತಂಕ ಕಾಡಿರ್ಬೇಕು. ಆ ಪೋಸ್ಟ್ ನೋಡಿದ್ಮೇಲೆ ನಮಗೂ ಒಂದು ಆತಂಕ ಮೂಡ್ತೈತಿ. ಅದು ಏನು ಆತಂಕ? ಯದುವೀರ್ ಒಡೆಯರ್ ಅವ್ರು ಹಂಚ್ಕೊಂಡಿರೋ 2 ವಿಡಿಯೋ ಏನಾ, ಅದ್ರ ಹಿಂದೆ ಏನೈತಿ ಅದೆಲ್ಲ ಹೇಳ್ತೀನಿ. ಅದಕ್ಕಿಂತ ಮೊದಲ ನೀವಿನ ನಮ್ಮ ಹೊಸ ದಿಗಂತ ಡಿಜಿಟಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ವಿಡಿಯೋಗಳನ್ನೆಲ್ಲ ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿರಿ. ಅದೇನಂದ್ರೆ ನಮ್ಮ ಕರ್ನಾಟಕ ಅಕ್ರಮ ಬಾಂಗ್ಲಾ ನುಸುಳುಕೋರರಿಗೆ ಸ್ವರ್ಗ ಆಗೈತಿ ಅನ್ನೋದು. ಅವ್ರ ಟ್ವೀಟ್ ನೋಡಿದ್ರೆ ಇಂಥದ್ದೊಂದು ಅನುಮಾನ ಬರಕತ್ತೈತಿ. ಈ ಟ್ವೀಟ್ ಒಳಗ ಯದುವೀರ್ ಒಡೆಯರ್ ಅವರು 2 ವಿಡಿಯೋ ಬಳಸ್ಕೊಂಡಾರ. ಆ ವಿಡಿಯೋಗಳನ್ನ ನೋಡಿದ್ರೆ ನಮಗೂ ನಿಜಕ್ಕೂ ಒಂದು ಆತಂಕ ಕಾಡ್ತೈತಿ. ಹೆಂಗಪ್ಪ ನಮ್ಮ ಕರ್ನಾಟಕದ ಪರಿಸ್ಥಿತಿ ಅನ್ನೋ ಪ್ರಶ್ನೆಗಳು ಬಹಳಷ್ಟು ಮೂಡ್ತಾವ. ಮೊದಲನೇ ವಿಡಿಯೋದಾಗ ಏನೈತಿ ಅಂದ್ರೆ 3 ಜನ ಆಟೋ ಡ್ರೈವರ್ಗಳು ನಿಂತಾರ, ವಿಡಿಯೋ ಮಾಡಕತ್ತಾರ. ಆ ವಿಡಿಯೋದಾಗ ಬಾಂಗ್ಲಾದಿಂದ ಅಕ್ರಮ ವಲಸಿಗರನ್ನ ಕರೆಯಾಕತ್ತಾರ. ಕರ್ನಾಟಕಕ್ಕೆ ಬರ್ರಿ, ಇಲ್ಲಿ ದುಡಿಯಕ್ಕ ಭಾಳ ಆಪ್ಷನ್ ಅದಾವ, ನಿಮ್ಮ ಮುತ್ಯಾನಾಸ್ತಿ ಐತಲ್ಲ ಅದಕ್ಕೆ ಬರ್ರಿ ಅನ್ನಕತ್ತಾರ. ಏನು ಹೇಳ್ಬೇಕ್ರಿ, ನೀವು ನೋಡ್ರಿ, ನಿಮಗೊಂದ್ಸಲ ಗೊತ್ತಾಕೈತಿ. तुम्हाला जाट बस सिक्युरिटी ड्यूटी ওয়াচম্যান আলার বাড়বে যারা তারা ধরি আমরা ফটো ফটো মারছি আর ওই তো হে বাড়বে গিরি করে সিকিউরিটি ड्यूटी করে 12,000 পেমেন্ট পায় আর নাইট 9,000 টাকা, দিনে 11,000 টাকা। আচ্ছা আচ্ছা 11,712 মতলব দিনো হাসপিং ক্লিক করে আমরা গাড়ি দুইয়া দিবে আর হবি পাই তারা কোনটা কো ভরসা হয় না, ফটো লাগাইলে আছে দেখিলে জসিম ভাই তো অলরেডি দাঁড়িয়ে আছে। ওই জাতু আল্লাহ वाले बड़ा M0 क्या किससे औकात दिखा रहा है? M0 क्या गाड़ी है लिया वो तो ड्राइविंग लाइसेंस नहीं उनके खामता पड़ती है फलाई किसे की मांग ले तो गाड़ी ले लो को आको तू ना ये जान के लिए दिखा रहा है यार। एक काम कर तूने एक काम कर বর্তমানে সিকিউরিটি ফর ইউনিফর্ম লাগাই লো সিকিউরিটি ফর কোনো অসুবিধা না কাম করতে ভাই আমরা তোরা জুয়া করি না ಬಾಡಿಗೆ ಸಿಕ್ಯೂರಿಟಿ ಡ್ಯೂಟಿ করে আর মানুষে দেখলে বুঝলি. ಆ ಮನುಷ್ಯ ಏನು ಹೇಳಕತ್ತಾನಂದ್ರ ಅಕ್ರಮವಾಗಿ ಕರೆಯಕತ್ತಾನ, ಬಟ್ ಸಕ್ರಮ ಇದ್ದಷ್ಟು ಕಾನ್ಫಿಡೆನ್ಸ್ ಐತೆ ಅವ್ನ ಕಣ್ಣಾಗ. ಆಟೋ ಡ್ರೈವರ್ ಆಗ್ಬೋದು, ವಾಚ್ಮೆನ್ ಆಗ್ಬೋದು, ಕಾರ್ ಕ್ಲೀನರ್ ಆಗ್ಬೋದು, ಗಾರ್ಡನ್ ಕ್ಲೀನ್ ಮಾಡೋರು ಆಗ್ಬೋದು, ಇಲ್ಲಿ ಒಂದಿಲ್ಲ ಅಂದ್ರೆ ಒಂದು ಕೆಲಸ ಅದಾವ, ಇರಾಕ ಮನಿನೂ ಸಿಗ್ತೈತಿ ಅನ್ನೋ ಲೆವೆಲ್ ಒಳಗೆ ಮಾತಾಡಕತ್ತಾನ. ಅವಂಗ ಅಷ್ಟು ಧೈರ್ಯ ಎಲ್ಲಿಂದ ಬಂತು? ಸೋಷಿಯಲ್ ಮೀಡಿಯಾದಾಗ ಹಾಕಿದ್ರೆ ಯಾರಿಗಾರ ಗೊತ್ತಾಗ್ತೈತಲ್ಲ ಅನ್ನೋ ಭಯ ಅವನ ಕಣ್ಣಾಗ 1% ಬಿಡ್ರಿ, 0% ಇಲ್ಲ. ಅಷ್ಟು ಕಾನ್ಫಿಡೆನ್ಸ್, ಅಷ್ಟು ಅವನ ಬೆಂಬಲವಾಗಿ ನಿಂತವ್ರು ಯಾರಿರ್ಬೋದು? ಅವನಿಗೆ ಎಲ್ಲ ರೀತಿ ಸೌಕರ್ಯ ಸಿಗಾಕತ್ತಿರೋದ್ರಿಂದ ಅವನ ಬೈಜಾನ್ಗಳನ್ನ ಕರೆಯಕತ್ತಾನ ಬಾಂಗ್ಲಾದೇಶದಿಂದ. ಬೆಂಗಳೂರಾಗಂತವ್ರು ಅದಾರು ಅನ್ನಕ್ಕೆ ಇದಕ್ಕಿಂತ ಇನ್ನೊಂದು ಪ್ರೂಫ್ ಏನು ಬೇಕು? ಅದು ರಾಜ್ಯ ರೋಷವಾಗಿ ಬೆಂಗಳೂರನ್ನ ಕರ್ನಾಟಕವನ್ನ ಸ್ವರ್ಗ ಮಾಡ್ಕೊಂಡರು ಅಂತ ಅವ್ನು ಮಾತಾಡಕತ್ತಿರೋ ಮಾತು, ಹಿಂದಿರೋರು ಎಲ್ಲ ಕುಮ್ಮಕ್ಕೆ ಕೊಡಕತ್ತಿರೋದು, ಹ್ಯಾಪಿ ಆಗಿರೋದು ಗೊತ್ತಾಕೈತಿ. ನಮ್ಮನ್ನ ಇಲ್ಲಿಂದ ಓಡ್ಸಕ್ಕ ದಮ್ ಬೇಕಂತನೂ ಅಂತಾನವ. ಎಷ್ಟು ಕಾನ್ಫಿಡೆನ್ಸ್ ರೀ ಅದು! ಯಾರೋ ಅವ್ರ ಹಿಂದೆ ಬೆಂಬಲವಾಗಿ ನಿಂತಿದ್ದಕ್ಕನ ಇಲ್ರಿ ಅವ್ರಿಗೆ ಇಷ್ಟೊಂದು ಕಾನ್ಫಿಡೆನ್ಸು. ಈ ವಿಡಿಯೋ ಒಂದೈತಿ. ಇನ್ನೊಂದು ವಿಡಿಯೋ ಐತಿ. ಅದೇನಂದ್ರೆ ಒಬ್ಬಾಕಿ ಹೆಣ್ಮಗಳ ಸೈರಾಬಾನುನೋ ಯಾರೋ ಬೇಗಮೋ ಅದಾಳಕ್ಕಿ ಅಸ್ಸಾಮಿಂದ ಮಾತಾಡಕತ್ತಾಳ ವಿಡಿಯೋದಾಗ. ಅಸ್ಸಾಂ ಒಳಗೆ ಹಿಮಂತ ಬಿಶ್ವ ಶರ್ಮಾ ಅವರು ಬುಲ್ಡೋಸರ್ನ ತಮ್ಮದಾಗಿಸ್ಕೊಂಡು ಅಲ್ಲಿರೋ ಇಲ್ಲಿಗಲ್ ಇಮಿಗ್ರೆಂಟ್ಸ್ಗಳನ್ನ ಓಡ್ಸಾಕತ್ತಾರ. ಬಾಂಗ್ಲಾದೇಶದ ರೋಹಿಂಗ್ಯಗಳ ಮೇಲೆ ಕ್ರಮ ತಗೊಳಕತ್ತಾರ. ಅಲ್ಲಿಂದ ಓಡ್ಸಾಕತ್ತಿರೋದ್ರಿಂದಾಗಿ ಅಕ್ಕಿ ಏನಂತಾಳಂದ್ರೆ, ನಮಗೆ ಇಲ್ಲಿ ಜಾಗ ಇಲ್ಲ ಅಂದ್ರೂ ಅಲ್ಲಾ ತಾಲ ನಮಗೆ ಒಂದು ಒಳ್ಳೆ ಜಾಗ ಕೊಟ್ಟೇ ಕೊಡ್ತಾನೆ ಅನ್ನೋದಕ್ಕೆ ಕರ್ನಾಟಕನ ಸಾಕ್ಷಿ ಅಂತಾಳ.
আসামের ভাইদের বলতেছি, আপনারা নামনি অঞ্চলের মানুষ উজনি অঞ্চলত গিয়ে কাম করবেন না, যেই কামই হোক করবেন না। আপনাদের অভাব বুঝতে দেন, আপনারা সম্মানের সহিত কাম করবেন। আল্লাহর দুনিয়ায় কেউ না খেয়ে মরে যায় না, রিজিকের মালিক আল্লাহ। টেনশন করবেন না, বাইরে বের হন। আমি আজকে 10 বছর ধরে ব্যাঙ্গালোরে, মরে যাইনি। আল্লাহর দুনিয়া এক জায়গায় না এক জায়গায় আমার রিজিক লিখে থুইছে। তো আপনারা নামনি অঞ্চলের মানুষ উজনি অঞ্চলত গিয়ে কাম করবেন না। বুঝুক মানুষে যে আপনারা কত মূল্যবান, মুসলমান কত মূল্যবান, আসামের মানুষকে বুঝতে দেন। আপনারা যদি কাজ না পান আমার সাথে কন্ট্যাক্ট করেন। ব্যাঙ্গালোরে ইন্ডাস্ট্রি, বড় বড় ইন্ডাস্ট্রি আছে, কাজ করে খাবেন, কাজের সাথে সাথে ইজ্জত পাবেন। ছাড়েন ওই হিমন্তর দেশ, লাগান বিদেশ। ಕರ್ನಾಟಕಕ್ಕೆ ಹೋಗೋಣ ಬರ್ರಿ. ಇಲ್ಲಿ ಹಿಮಂತ ಬಿಶ್ವ ಶರ್ಮಾ ಸರ್ಕಾರ ಬೀಳೋ ತನಕ ನಾವು ಅಲ್ಲೇ ಇರೋನು. ಅದು ನಮಗೆ ಸೇಫ್ ಐತಿ, ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ಬೋದು. ಅಲ್ಲ ನಮ್ಗೆ ಆ ಜಾಗ ಕೊಡ್ತಾನ, ತಿನ್ನಕ ಊಟ ಕೊಡ್ತಾನ, ಒಂದಿಲ್ಲ ಒಂದು ದಾರಿಯನ್ನ ಮಾಡಿ ಕೊಡ್ತಾನ ಅಂತ ವಿಡಿಯೋ ಮಾಡಿ ಹರಿಬಿಟ್ಟಾಳ ಇಚ್ಚಿಗವ್ವ. ಇವು ಎರಡೂ ನೋಡಿದ್ರ ಎದಿ ಒಂದು ಸಲ ಡಗ್ಗಂತೈತಿ. ಯಪ್ಪ ಯಪ್ಪ ಯಪ್ಪ. ನಾವು ನಮ್ಮ ಪಾವನ್ಯಾರ ಮನೆಗೆ ಹೋದ್ರನ ಬಾಜು ಮನೆಯವ್ರನ್ನ ಮಾತಾಡ್ಸಕ್ ಅಂಜುತ್ತೀವಿ. ಹೂವ ಇದು ಯಾವುದೋ ಹೊಸ ಜಾಗ ಐತಿ, ಇಲ್ಲಿ ಹೆಂಗಿರೋದು ಅಂತ. ಅದು ಎಲ್ರಿ ಕರ್ನಾಟಕದಾಗ ಇದ್ಕೊಂಡು ಕರ್ನಾಟಕದ ಒಂದು ಜಾಗಕ್ಕೆ ಹೋಗಿ, ಅದು ನಮಗೆ ಗೊತ್ತಿರೋ ನಮ್ಮ ಪಾವನ್ಯಾರ ಮನೆಗೆ ಹೋದಾಗ ಹಿಂಗೆ ಅನಿಸ್ತೈತಿ ನಮಗೆ. ಅವರು ದೇಶ ಬಿಟ್ಟು ದೇಶಕ್ಕೆ ಬಂದಾರ, ರಾಜ್ಯ ಬಿಟ್ಟು ಇನ್ನೊಂದು ರಾಜ್ಯಕ್ಕೆ ಹೋಗಿ ಅಲ್ಲಿ ಇರೋನು ಆರಾಮಾಗಿ ಸೇಫ್ ಆಗಿ ಅಂತಾರ. ಅವ್ರೆ ಧೈರ್ಯ ಎಂತದ್ರಿ. 4 ದಿನ ಬೇರೆ ಊರಿಗೆ ಹೋದ್ರೆ ನಮ್ಮ ಊರಿಗೆ ಯಾವಾಗ ಬರ್ತೀವಿ ಅನ್ನಿಸ್ತೈತಿ. ಬಟ್ ಅವ್ರಿಗೆ ಎಂತ ಧೈರ್ಯ. ಆ ಧೈರ್ಯದಿಂದ ಒಂದು ಶಕ್ತಿ ಇರಾಕ ಬೇಕಲ್ರಿ. ಆ ಶಕ್ತಿ ಯಾವುದು? ಆ ಶಕ್ತಿ ಕರ್ನಾಟಕದಾಗ ಐತೋ. ಕರ್ನಾಟಕದಾಗ ಅವ್ರನ್ನೆಲ್ಲ ಬೆಳೆಸೋ ಒಂದು ಪ್ರಯತ್ನ ಮಾಡತ್ತೈತೋ, ಇಲ್ಲೇ ಇಟ್ಕೋಬೇಕು ಅಂತ ಡಿಸೈಡ್ ಮಾಡ್ದಂಗೆ ಐತಿ. ಅದಕ್ಕಾಗಿನ ಮಹಾರಾಜರು ಈ ರೀತಿ ಟ್ವೀಟ್ ಮಾಡಿಕೊಂಡು ಸ್ವರ್ಗ ಆಗೈತಿ ರೋಹಿಂಗ್ಯಗಳಿಗೆ ನಮ್ಮ ಕರ್ನಾಟಕ ಅನ್ನುವಂಥ ಅನುಮಾನನ ತೆಗೆದಿಟ್ಟಾರ. ಇದನ್ನ ನೋಡಿ ನಮಗೂ ಭಾಳ ಆತಂಕ ಆಗಿ ಅದೇ ಅನುಮಾನ ಬರತೈತಿ. ನನಗಂತರೂ ಅನುಮಾನಕ್ಕಿನ್ನ ಇರಬೇಕು ಅನ್ನೋ ಭರವಸೆನ ಜಾಸ್ತಿ ಆಗ್ಬಿಟ್ಟೈತಿ. ಈಗ ಇದಕ್ಕೆ ಪೂರಕ ಆಗುವಂಥ ಘಟನೆಗಳು ಕರ್ನಾಟಕದಾಗ ಎಷ್ಟು ನಡೆಯಕತ್ತಿಲ್ರಿ. ನಮ್ಮ ಬೆಂಗಳೂರಾಗ ಹೇಳ್ತೇನೆ ಕೇಳ್ರಿ, ಕೋಗಿಲು ಬಡಾವಣೆದಾಯ್ತಲ್ರಿ. ಅವ್ರು ಯಾರು, ಎಲ್ಲಿಂದ ಬಂದರು, ಇಲ್ಲೇ ಯಾಕೆ ಬಂದರು, ಸರ್ಕಾರಿ ಜಾಗದಾಗ ಯಾಕೆ ಮನೆ ಕಟ್ಕೊಂಡ್ರು, ಅವ್ರಿಗೆ ಮನೆ ಕಟ್ಕೊಟ್ಟವ್ರು ಯಾರು, ಆಧಾರ್ ಕಾರ್ಡ್, ವೋಟರ್ ಕಾರ್ಡ್, ರೇಷನ್ ಕಾರ್ಡ್ ಮಾಡಿಸ್ಕೊಟ್ಟವ್ರು ಯಾರು. ಕೆಲವೊಬ್ಬರು ಇರ್ಬೋದು ಕರ್ನಾಟಕದವರು, ಭಾರತದವರು, ಎಲ್ಲರೂ ಇರಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಜನರಿಗೆ ಇಲ್ಲಿ ಆಶ್ರಯ ಸಿಕ್ಕೈತಿ ಅಂದ್ರೆ ಯಾರೋ ಇರಬೇಕು ಅನ್ನೋ ಆತಂಕ ಭಾಳ ದೊಡ್ಡದಾಗಿ ಕಾಣ್ತೈತಿ. ಇವ್ರು ಯಾರು ಏನು ಅನ್ನೋ ಹಿನ್ನೆಲೆ ಮುನ್ನೆಲೆ ನೋಡಲ್ದ ನಮ್ಮ ರಾಜ್ಯ ಸರ್ಕಾರ ಅವರಿಗೆ ಬಿಟ್ಟಿ ಮನೆ ಭಾಗ್ಯ ಕರುಣೆ ಮಾಡಿಬಿಡ್ತು. ಯಾರೋ ಒಬ್ಬ ಅವರ ಪಕ್ಷದ ಮುಖಂಡ ಟ್ವೀಟ್ ಮಾಡಿ ಮಾಹಿತಿ ಕೇಳಿದ್ರಂತ, ಇನ್ಯಾವುದೋ ರಾಜ್ಯದ ಮುಖ್ಯಮಂತ್ರಿ ಟ್ವೀಟ್ ಮಾಡಿ ವ್ಯಂಗ್ಯ ಮಾಡಿದ್ರಂತ. ಇದನ್ನೆಲ್ಲ ತಲೆಯಾಗಿ ಇಟ್ಕೊಂಡು ಏನೂ ಹಿಂದ ಮುಂದೆ ಯೋಚನೆ ಮಾಡಲ್ಲ ಅವರಿಗೆ ಮನಿ ಭಾಗ್ಯ ಕರುಣೆ ಮಾಡಿಬಿಟ್ರು. ಮಾನವೀಯತೆ ದೃಷ್ಟಿಯಿಂದ ಕೊಡಾಕತ್ತೀವಿ ಅಂತ ದೊಡ್ಡ ದೊಡ್ಡ ಮಾತು ಮಾತಾಡೋ ಇವರು ಮಾನವೀಯತೆ ದೃಷ್ಟಿಯಿಂದ ನಿಮ್ಮ ಆಸ್ತಿ ಕೊಡ್ಬೇಕ್ರಿ. ಸಾರ್ವಜನಿಕ ಆಸ್ತಿ ಕೊಡಾಕತ್ತೀರಿ ಅಂತಂದ್ರೆ ನೀವು ಹಿಂದ ಮುಂದೆ ಯೋಚನೆ ಮಾಡಬೇಕು. ಇವ್ರು ಯಾರು, ನಿಜವಾಗ್ಲೂ ಇವರು ನಮ್ಮ ಭಾರತದ ಪ್ರಜೆಗಳ ಅನ್ನೋದನ್ನ 10 ಸಲ ಅಲ್ಲ 100 ಸಲ ಕನ್ಫರ್ಮ್ ಮಾಡ್ಕೋಬೇಕು. ಸುಮ್ಮ ರಾಜಕಾರಣ ಮಾಡ್ತನು ಅಂತ ಮನಿ ಕೊಡೋದಲ್ರಿ. ಅದಷ್ಟೇ ಸಾಲದು ಅಂತ ಕರ್ನಾಟಕ ವರ್ಸಸ್ ಕೇರಳ ಅಂತ ಮಾತೆದ್ದು. ಇವತ್ತು ನೋಡಿದ್ರೆ ನಮ್ಮ CM ಸಿದ್ದರಾಮಯ್ಯ ಸಾಹೇಬರು ಪಿಣರಾಯಿ ವಿಜಯನ್ ಅವರ ಸಹೋದರರಗತ್ಲೆ ಒಂದ ಸ್ಟೇಜ್ ಮೇಲೆ ನಿಂತಾರ. ಕೇರಳಕ್ಕೆ ದೇವಸ್ಥಾನಕ್ಕಂತ ಹೋಗಿ ಸಿದ್ದರಾಮಯ್ಯ ಸಾಹೇಬರು ಕೇರಳದ ಮುಖ್ಯಮಂತ್ರಿ ಅವ್ರನ್ನ ಭೇಟಿಯಾಗ್ಯಾರ. ಯಾವ ಮುಖ್ಯಮಂತ್ರಿ ಟ್ವೀಟಿಂದ ಇವರು ರೋಷಾಗ್ನಿ ಉಕ್ಕಿ ಅವ್ರಿಗೆ ಮನೆ ಕೊಟ್ರಲ್ಲ, ಅದೇ ಮುಖ್ಯಮಂತ್ರಿ ಅವ್ರನ್ನ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮೀಟ್ ಮಾಡ್ಯಾರ. ಇಂಥ ಘಟನೆಗಳು ನಮ್ಮ ರಾಜ್ಯದಾಗ ಕಾಂಗ್ರೆಸ್ ಆಡಳಿತದಾಗ 1 ಆಗ್ಯಾವೋ 2 ಆಗ್ಯಾವೋ ಸಾಲದವು. ವಿಧಾನಸೌಧದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ. ಆ ಕೇಸ್ ಎಲ್ಲಿಗೆ ಬಂತು ಅಂತ ಇನ್ನೂ ಗೊತ್ತಿಲ್ಲ. ವಕ್ಫ್ ಅಂತ ಬಾಯಿ ಬಡ್ಕೊಂಡು ರೈತರು ರೋಡ್ ಮೇಲೆ ನಿಂತರು. ನಮ್ಮ ಸರ್ಕಾರದ ಒಬ್ಬರು ಹೋಗಿ ಏನಪ್ಪ ನಿಮ್ಮ ಕಷ್ಟ ಅಂದಿಲ್ಲ. ಅದಕ್ಕೆ ಕೇಂದ್ರನ ಬರಬೇಕಾಯ್ತು. ಇದೆಲ್ಲ ಏನಾರ ಕೇಳಕ್ ಹೋದ್ರ ನಮ್ಮ ಬ್ರದರ್ಸ್ ಅಂತ DK ಅವರು ಬಾಯಿ ಬಿಟ್ಟು ಮಾತಾಡ್ಬಿಡ್ತಾರ. ಅವರಿಗೆ ಬ್ರದರ್ಸ್ ಯಾರು ಅಂತ ನಿಮ್ಗೆ ಗೊತ್ತೈತಲ್ರಿ. ಈ ರೀತಿ ಎಲ್ಲ ಸನ್ನಿವೇಶ ನಮ್ಮ ಕರ್ನಾಟಕದಾಗ ನಡೆಯಾಕತ್ತಿರೋದ್ರಿಂದಾಗಿನ ಯದುವೀರ್ ಒಡೆಯರ್ ಅವರು ಮಾಡಿರೋ ಟ್ವೀಟ್ ಭಾಳ ಇಂಪಾರ್ಟೆಂಟ್ ಅಂತ ಅನ್ನಿಸ್ತೈತಿ. ಕರ್ನಾಟಕ ನಿಜವಾಗ್ಲೂ ಅಕ್ರಮ ವಲಸಿಗರಿಗೆ ಸ್ವರ್ಗ ಆಗೈತೇನು, ಆಗಾಕತ್ತೈತೇನು, ಇಂಥ ಒಂದು ದೊಡ್ಡ ಆತಂಕ ಸೃಷ್ಟಿ ಆಗ್ಬಿಟ್ಟೈತಿ. ಈ ಆತಂಕ ದೂರ ಮಾಡೋ ಜವಾಬ್ದಾರಿ ಯಾರ್ದು? ಅದೇ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ್ದು.
ಗೊತ್ತಿಲ್ಲ ಗೊತ್ತಿಲ್ಲ ಅಂತ ನಮ್ಮ ಗೊತ್ತಿಲ್ಲ ಗೃಹ ಸಚಿವರು ಏನಂತಾರೋ ನೋಡ್ಬೇಕು. ನೋಡ್ತೀನಿ ವಿಚಾರ ಮಾಡ್ತೀನಿ ಅಂತ ಟೈಮ್ ತಗೊಂಡು ನಮ್ಮ ಗೃಹ ಸಚಿವರು ಏನ್ರೆ ಕುಂತ್ರು ಅಂದ್ರ ಈ ರೋಹಿಂಗ್ಯಗಳಿಂದ ನಮ್ಮ ಕರ್ನಾಟಕ ಸೇಫ್ ಆಗಿರ್ಬೇಕಂತ ನಾವು ದೇವ್ರತಿಗೆ ಬೇಡ್ಕೊಳ್ಳೋದು ಬಿಟ್ಟು ಬೇರೆ ಏನೂ ಆಪ್ಷನ್ ಇಲ್ಲ.